ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಶ್ರೀ ಸ್ವಾಮಿ ಭಕ್ತರಿಗೂ ಶ್ರೀ ಸ್ವಾಮಿ ಸಮರ್ಥ. ಸ್ವಾಮಿ ಮಹಾರಾಜರ ಹತ್ರಕ್ಕೆ ಇಷ್ಟ ಪ್ರಾರ್ಥನೆ ಮಾಡೋದ ಎಲ್ಲ ನನ್ನ ಸ್ವಾಮಿ ಭಕ್ತರು ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ, ನಿಮ್ಮೆಲ್ಲರಿಗೂ ಸೇವೆ ಪ್ರಚಿತಿಯನ್ನು ಆದಷ್ಟು ಜಲ್ದಿ ನೀಡ್ಲತ್ತೇಳಿ ಇವತ್ತಿನ ಒಂದು ಸಣ್ಣ ಸ್ವಾಮಿ ಸೇವೆ ಅಂದರೆ ಒಂದು ಸಣ್ಣ ಮಾಹಿತಿನ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಮೊದಲನೇದಾಗಿ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿರ್ತೇವೋ ಅಥವಾ ನಾವು ವರ್ಷಕ್ಕೊಂದ್ಸಲ ನಮ್ಮ ಮನೆ ದೇವರ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿ ಆಶೀರ್ವಾದ ಕಾಯಿಯನ್ನು ತೊಗೊಂಬರ್ತಿರ್ತೇವೆ. ಕೆಲವೊಂದು ಸಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಕೂಡ ನಮ್ಗೆ ಉಡೇಕತ್ತೇಳಿ ತೆಂಗಿನಕಾಯಿಯನ್ನು ಆಶೀರ್ವಾದ ಅಥವಾ ಉಡೇಕೆ ರೂಪದಾಗ ಕೊಟ್ಟಿರ್ತಾರೆ. ಆ ಕಾಯಿಗಳನ್ನ ಏನು ಮಾಡಬೇಕು, ಕೆಲವೊಂದು ಕಡೆ ತೆಂಗಿನಕಾಯಿಯನ್ನು ಒಡಿಲ್ಲ ಅಂದರೆ ಕೆಲವೊಂದು ಮನೆಯಾಗ ತೆಂಗಿನಕಾಯಿಯನ್ನು ಒಡೆಯೋದಿಲ್ಲ. ಅಮಾವಾಸ್ಯೆ ಆಗಲಿ ಯಾವುದೇ ಒಂದು ದೇವ್ರ ಕಾರ್ಯಕ್ರಮ ಆಗಲಿ ತೆಂಗಿನಕಾಯಿನ ಒಡೆಯುವಂಥ ಪದ್ಧತಿ ಇರೋಲ್ಲ. ಈಗಂತೂ ನಮ್ಮ ಕಡೆ ಅಂತೂ ಎಲ್ಲ ಕಡೆ ಎಲ್ಲ ಪ್ರತಿಯೊಂದು ಪೂಜೆಗೆ ತೆಂಗಿನಕಾಯಿನ ಒಡೆದ ಪೂಜೆ ಮಾಡ್ತಿರ್ತಾರೋ. ಲಕ್ಷ್ಮೀ ಪೂಜೆ ಆಗಲಿ, ಸತ್ಯನಾರಾಯಣ ಪೂಜೆ ಆಗಲಿ ಅಥವಾ ಅಮಾವಾಸ್ಯೆಗಾಗಲಿ ನಾವು ಮನ್ಯಾಗ ತೆಂಗಿನಕಾಯಿನ ಹೊಡಿತಿರ್ತೇವೆ. ಅದೊಂದು ನಮ್ಮ ಮನ್ಯಾಗ ರೂಢಿ ಆಗಿಬಿಟ್ಟಿತ್ತು. ಕೆಲವೊಂದು ಕಡೆ ರೂಢಿ ಇಲ್ಲ ತೆಂಗಿನಕಾಯಿ ಹೊಡೆಯೋದು. ಇನ್ನು ಪ್ರಸಾದ ರೂಪದಾಗ ಸಿಕ್ಕಂಥ ಗುರುಚರಿತ್ರೆ ಪಾರಾಯಣ ಮಾಡುವಾಗೂ ನಾವು ತೆಂಗಿನಕಾಯಿನ ಇಟ್ಟು ಸಂಕಲ್ಪ ಮೊದಲನೇದಾಗಿ ತೆಂಗಿನಕಾಯಿ ಹಿಟ್ಟನ್ನು ಸಂಕಲ್ಪ ಮಾಡಿ ಆ ಕಾಯಿಯನ್ನು ಏನು ಮಾಡಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ ಎಲ್ಲರಿಗೂ ಪ್ರಶ್ನೆ ಕಾಡ್ತಿರ್ತಿದ್ವಿ. ಕೆಲವೊಂದು ಜನ ನಂಗೆ ಕಮೆಂಟ್ದಾಗ ಸಲ ಹಾಕಿರೋ ಒಂದು ಸಲ ನಾ ಅದು ಅಷ್ಟು ನೆನಪ ಇಲ್ಲ, ಹಾಕಿರೋ ಕರೆ ವಿಡಿಯೋ ಮಾಡ್ಬೇಕು ಅನ್ನೋದಷ್ಟು ನಂಗೆ ತಲೆ ಎಲ್ಲ ಇತ್ತು. ಹಾಗಾಗಿ ಇವತ್ತು ಆ ಪ್ರಶ್ನೆಗೆ ಉತ್ತರ ಮತ್ತು ಈ ಕಾಯಿಗಳನ್ನ ಏನು ಮಾಡ್ಬೇಕು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮೊದಲೇ ನೋಡ್ರಿ ನಾ ಏನು ಮಾಡ್ತೇನೆ ಅನ್ನೋದು ಹೇಳ್ತೇನೆ. ಪ್ರತಿ ವರ್ಷಕ್ಕನ ಇಲ್ಲ ನಾವು ಸಂಪತ್ ಶುಕ್ರವಾರ ಅಂತ ಏನು ಶ್ರಾವಣ ಮಾಸದಾಗ ಮಾಡ್ತೇವಲ್ಲ ಆದ ಒಂದು ತೆಂಗಿನಕಾಯಿ ಮತ್ತು ಆಷಾಢ ಮಾಸದಲ್ಲಿ ಬರುವಂಥ ಲಕ್ಷ್ಮೀ ವ್ರತ ಅದನ್ನೂ ಕೂಡ ನಾವು ಮಾಡ್ತೇವೆ. ಈ ಪ್ರತಿಯೊಂದು ಬರುವಂಥ ಏನಿರ್ತಾವಲ್ಲ ಇವಕ್ಕೆ ತೆಂಗಿನಕಾಯಿಯನ್ನು ಸಪ್ರೇಟಾಗಿ ಇಟ್ಟಿರ್ತೇನೆ. ಅಂದ್ರೆ ಸಂಪತ್ ಶುಕ್ರವಾರಕ್ಕೆ ಬೇರೆ ತೆಂಗಿನಕಾಯಿ ಇಟ್ಟು ಕಳಿಸಿ ಪೂಜೆ ಮಾಡಿರ್ತೇವೆ. ಅದನ್ನು ನಾವು ಯಾವಾಗ ವರ್ಷ ಪೂರ್ತಿ ಪೂಜೆ ಮಾಡ್ಕೋತೇವೆ. ಯಾವಾಗ ಆ ತೆಂಗಿನಕಾಯಿ ಮೋಳಿಕೆ ಹೊಡಿತಿದ್ಲಿ ಆವಾಗ ಅದನ್ನು ಚೇಂಜ್ ಮಾಡಿ ಮತ್ತೆ ನೆಕ್ಸ್ಟ್ ತೆಂಗಿನಕಾಯಿಯನ್ನು ನಾ ಇಡ್ತೇನೆ. ಅಂದರೆ ಪೂಜೆ ಮಾಡಿ ಕಳಶ ಇಲ್ಲಿ ಕಾಣ್ತೈತಿ ನಿಮ್ಗೆ ಕಳಶನ ಇಟ್ಟಿರ್ತೇನೆ. ಈಗ ನಾ ಇದೇನು ಇಟ್ಟಿದ್ದಲ್ಲ ಹೋದ್ಸಲ ನಾವು ಈಗ ಒಂದು 2 ತಿಂಗಳ ಹಿಂದೆ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿದ್ದು. ಅಲ್ಲಿ ನಮ್ಗೆ ಆಶೀರ್ವಾದ ರೂಪದಾಗ ಸಿಕ್ಕಂಥ ತೆಂಗಿನಕಾಯಿ ಅದನ್ನು ನಾವು ಒಡೆದು ಪ್ರಸಾದ ಮಾಡೋಕ್ಕಿಂತ ಕಳಶದಾಗಿಟ್ಟ ಪೂಜೆ ಮಾಡ್ಬೇಕು ಅನಿಸ್ತು. ಹಾಗಾಗಿ ಕಳಶದಾಗ ಇಟ್ಟು ಅದನ್ನು ಪೂಜೆ ಮಾಡ್ಕೊಂಡ್ರು. ಯಾವಾಗ ಅದಕ್ಕೆ ಮೊಳಕೆ ಹೊಡಿತಿದ್ಲಿ ಅವಾಗ ಅದನ್ನು ನಾವು ಹೊಲಗೊಳ್ದಾಗ ಕೂಡ ಹಚ್ಬೋದು. ನಾ ಏನು ಮಾಡ್ತೇನೋ ಅಂದ್ರೆ ನಮ್ಮ ಊರಾಗ ಹೊಲ್ದಾಗ ಕೊಡ್ತೇನೋ. ಭಾಳ ಹಂಗೆ ವರ್ಷದಾಗ ಇಲ್ಲಾಂದ್ರೆ ಒಂದು 2 ತೆಂಗಿನಕಾಯಿ ಮೊಳಕೆ ಹೊಡಿತೇವೆ ನಾವು. ಆ ಒಂದು ನಮ್ಮ ಮನೆ ದೇವ್ರ ಗುಡಿಯಾಗ ಕೊಟ್ಟಿರ್ತೇನೆ ನಾ ವರ್ಷ. ಇದನ್ನ ಒಂದು ತೆಗೆದಿಟ್ಟಿಯನ್ನ ಈಗ ಮೊದಲಿಂದ ಏನು ಹೋದ ವರ್ಷ ಶುಕ್ರವಾರ ಪೂಜೆ ಮಾಡಿ ತೆಂಗಿನಕಾಯಿ ಇತ್ತಲ್ಲ ಅದನ್ನು ತೆಗೆದು ಇಲ್ಲೇ ಇಟ್ಟಿದ್ದಾನೆ ಬಕೆಟ್ದಾಗ. ನಮ್ಗೆ ಲಾಸ್ಟ್ ತೋರಿಸ್ತೇನೋ ಅದು ಎಷ್ಟು ದೊಡ್ಡದಾಗಿತ್ತು ಅನ್ನೋದು. ಮತ್ತು ಅದನ್ನು ನಮ್ಮ ಮನೆ ದೇವ್ರ ಗುಡಿಯಾಗ ಕೊಡ್ಬೇಕಂತೇಳಿ ಹಂಗೆ ಇಟ್ಟಿದ್ದಾನೆ. ಅಂದ್ರೆ ಅಲ್ಲಿ ದೇವಸ್ಥಾನದೊಳಗೂ ತೊಗೋತಾರೆ ತೆಂಗಿನಕಾಯಿ. ಅಂದರೆ ನೈವೇದ್ಯ ಮತ್ತು ಅಲ್ಲಿ ದಕ್ಷಿಣ ಮತ್ತು ಇದೇನು ಕಾಯಿ ಇರ್ತಿಲ್ಲ ತೆಂಗಿನಕಾಯಿ ಮೊಳಕೆ ಹೊಡೆದ ಅಲ್ಲಿ ಕೊಟ್ಟರೆ ತೊಗೋತಾರೆ. ಯಾವುದೇ ದೇವಸ್ಥಾನದಾಗ ನೀವು ನಿಮ್ಮ ಮನೆ ದೇವ್ರ ಗುಡಿಯಾಗತ್ತಿಲ್ಲ ಯಾವುದೇ ದೇವಸ್ಥಾನಕ್ಕೆ ಕೊಟ್ಟರು ನಡಿತೈತಿ. ಇಲ್ಲ ನಿಮ್ಮ ಹೊಲದ ಇತ್ತು ಅಂದರೆ ತೆಂಗಿನಕಾಯಿ ಗಿಡ ಹಚ್ಚೋದು ಜಾಗ ಇತ್ತಂದ್ರೆ ನೀವು ಅದನ್ನು ನಿಮ್ಮ ಮನೆ ಹಚ್ಬೋದು. ಇನ್ನು ಪ್ರಸಾದ ರೂಪದಾಗ ಸಿಕ್ಕಂಥ ತೆಂಗಿನಕಾಯಿನ ಏನು ಮಾಡಬೇಕು, ನಾವು ಇದನ್ನು ಪ್ರಸಾದ ಮಾಡ್ಕೋಬೋದು. ಪ್ರಸಾದ ಅಂದ್ರೆ ಸ್ವೀಟ್ ಮಾಡ್ಬೋದು, ಇಲ್ಲಾಂದ್ರೆ ಒಡೆದ ನಾವು ಅದನ್ನು ತೆಂಗಿನಕಾಯಿ ಯಾವಾಗ ನಾವು ದೇವ್ರ ದರ್ಶನಕ್ಕೆ ಹೋಗಿರ್ತೇವೆ ಅಲ್ಲಿ ನಮಗೆ ಪ್ರಸಾದ ರೂಪದ ತೆಂಗಿನಕಾಯಿ ಸಿಕ್ಕಿರ್ತಿದ್ಲೆ ಅದನ್ನು ಶ್ರೀಫಲ ಅಂತ ಕೂಡ ಕರೀತಾರೆ. ಅದನ್ನು ಸಿಕ್ಕಿರ್ತೈತಿ. ಇಲ್ವ ನಾವು ಮನ್ಯಾಗ ಸತ್ಯನಾರಾಯಣ ಪೂಜೆ ಹಾಕಿರ್ತೀವಿ. ವಾಸ್ತುಶಾಂತಿ ಏನು ಮಾಡಿರ್ತೀವಲ್ಲ ಅದನ್ನು ಆಶೀರ್ವಾದ ರೂಪದಾಗ ನಮ್ಗೆ ಏನು ಕಾಯಿ ಕೊಟ್ಟಿರ್ತಾರಲ್ಲ ಅದನ್ನು ನಾವು ಮೇನ್ ಡೋರ್ ಮೇಲೆ ಕಟ್ಟೋದೈತಿ. ಕೆಂಪು ವಸ್ತ್ರದಾಗ ಕಟ್ಟೋ ಇರ್ತೈತಿ. ಯಾವಾಗ ಕಾಯಿ ಅಂದ್ರೆ ಅದೊಂದು ಪವಿತ್ರ ಅಂದ್ರೆ ಒಂದು ಆಶೀರ್ವಾದ ರೂಪದಾಗ ಸಿಕ್ಕಂಥ ಒಂದು ಕಾಯಿ ಆಗಿರ್ತೈತಿ. ದೇವರ ಆಶೀರ್ವಾದ ನಾವು ಏನು ಯಜ್ಞ ಯಾಗಗಳು ನಮ್ಮ ಮನ್ಯಾಗ ಮಾಡಿರ್ತೇವಲ್ಲ ಅದರ ಆಶೀರ್ವಾದ ರೂಪದಾಗ ಸಿಕ್ಕಂಥ ಕಾಯಿ ಆಗಿರ್ತೈತಿ. ಒಂದು ಪವಿತ್ರ ತೆಂಗಿನಕಾಯಿದಾಗ ಎಷ್ಟು ಶಕ್ತಿ ಐತಂದ್ರೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ತೆಂಗಿನಕಾಯಿ ಹೊಡೆಲ್ದೆ ವಾಪಸ್ ಬರೋಲ್ಲ. ಅಲ್ಲಿ ಅಂದ್ರೆ ಅಷ್ಟು ಮಹತ್ವ ಐತಿ. ಮತ್ತು ಅದಕ್ಕೊಂದು ಸಕಾರಾತ್ಮಕ ಊರ್ಜೆ ಐತಿ, ಸಾತ್ವಿಕ ಮಹತ್ವ ಐತಿ. ಹಾಗಾಗಿ ತೆಂಗಿನಕಾಯಿಯನ್ನು ತಿನ್ನೋದ್ರಿಂದನೂ ನಮ್ಗೆ ಅಷ್ಟು ತೆಂಗಿನಕಾಯಿ ಕೊಬ್ಬರಿ ನೀರು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ಅಷ್ಟೇ ಬೆನಿಫಿಟ್ ಐತೆ. ಹಾಗಾಗಿ ದೇವ್ರ ಗುಡಿಯಾಗ ಸಿಕ್ಕಂಥ ತೆಂಗಿನಕಾಯಿಯನ್ನು ನಾವು ಏನು ಮಾಡ್ಬೇಕಂದ್ರೆ ಪ್ರಸಾದ ರೂಪದಾಗ ಖಾರಕ್ಕೆ ಯಾವುದೇ ರೀತಿ ಯೂಸ್ ಮಾಡಬಾರ್ದು. ಅಂದರೆ ಖಾರದ ಪದಾರ್ಥಗಳನ್ನ ಮಾಡಬಾರ್ದು. ಮೆಣಸಿನ್ಕಾಯಿ ಆ ರೀತಿ ಎಲ್ಲ ಯೂಸ್ ಮಾಡಬಾರ್ದು. ನಾವು ಏನೇ ಮಾಡಿದ್ರು ಸ್ವೀಟ್ ಮಾಡ್ಬೋದು. ಇಲ್ಲಾಂದ್ರೆ ಅದನ್ನು ಅದದು ಯಾವಾಗ ನಾವು ದೇವ್ರಿಗೆ ಹೋಗಿರ್ತೇವೆ ಅವಾಗ ನಮ್ಗೆ ಆಶೀರ್ವಾದ ರೂಪದಾಗ ಸಿಕ್ಕಿರ್ತಿಲ್ಲ ಆ ತೆಂಗಿನಕಾಯಿನ ತಂದ ಒಡೆದ ನಮ್ಮ ಮನ್ಯಾಗ ಎಲ್ಲರೂ ಕೊಬ್ಬರಿ ಬೆಲ್ಲ ಅಂತೇಳಿ ಪ್ರಸಾದ ರೂಪದಾಗ ತೊಗೋಬೋದು. ಅದನ್ನು ನಾವು ಹಂಗೆ ಇಟ್ಕೋತ ಹೋದಂದ್ರೆ ಅವು ತೆಂಗಿನಕಾಯಿ ಮನ್ಯಾಗ ಭಾಳ ಆಗ್ತಾವೆ. ಒಮ್ಮೆ 3-4 ಆಗ್ತಾವೆ. ಕೆಲವೊಂದು ಸಲ ನಾವು ಏನು ಮಾಡ್ತೀವೋ ನೆನಪಿಲ್ಲದ ಯಾರಿಗೂ ಅದು ತೆಂಗಿನಕಾಯಿಯನ್ನು ಯಾವುದಕ್ಕೋ ಒಂದು ಯೂಸ್ ಮಾಡ್ತೇವೆ. ಖಾರದ ಪದಾರ್ಥ ಆಗ್ಲತ್ತವ ಯಾರೋ ನಮ್ಮ ಮನ್ಯಾಗ ಸಡನ್ ಆಗಿ ಗೆಸ್ಟ್ ಬಂದ್ರೆ ಅವ್ರಿಗೆ ಉಡಿ ತುಂಬುವಾಗೆಲ್ಲ ನಾವು ಅದನ್ನು ನೆನಪಿಲ್ದ ಹಾಕ್ಬೇಕು. ಕೆಲವೊಂದು ಸಲ ಈ ತಪ್ಪುಗಳನ್ನು ಕೂಡ ನಮ್ಮ ಕಡೆಯಿಂದ ಆಗ್ತಿರ್ತಾವೆ. ಹಾಗಾಗಿ ಯಾವಾಗ ನಮ್ಗೆ ದೇವಸ್ಥಾನದಿಂದ ಸಿಕ್ಕಂಥ ಪ್ರಸಾದ ಇರ್ತಿದ್ಲಿ ಅದನ್ನು ಅದ ದಿನ ಅಥವಾ ಒಂದು 4-5 ದಿನದಾಗ ಅದನ್ನು ಪ್ರಸಾದ ರೂಪದಾಗ ಸ್ವೀಟಾಗಿ ನಾವು ತಿನ್ಬೋದು. ಅದನ್ನು ಖಾರಕ್ಕೆ ವರ್ಷ ಪೂರ್ತಿ ನಾವು ಮೆಣಸಿನ್ಕಾಯಿ ಎಲ್ಲ ಏನು ಕುಟ್ಟಿಸ್ತಿಲ್ಲ ಅದ್ರಾಗ ಹಾಕೋಂಗಿಲ್ಲ.
ಖಾರ ಆಗಲಿ ಮಸಾಲೆ ಆಗಲಿ ಅಥವಾ ನಾನ್ ವೆಜ್ಗೂ ಕೂಡ ನಾವು ಸಿಕ್ಕಂಥ ಪ್ರಸಾದನ ಯೂಸ್ ಮಾಡಬಾರ್ದು. ತೆಂಗಿನಕಾಯಿಯನ್ನು ಪ್ರಸಾದ ರೂಪದಾಗ ಸಿಕ್ಕಂಥ ತೆಂಗಿನಕಾಯಿಯನ್ನು ಯೂಸ್ ಮಾಡಬಾರ್ದು. ಇದು ನಮ್ಮ ಜೀವನದಾಗ ಒಂದು ರೀತಿ ನೆಗೆಟಿವ್ ಎಫೆಕ್ಟನ್ನು ಕೊಡ್ತಿದೆ. ಯಾಕಂದ್ರೆ ದೇವ್ರಿಗೆ ಕೊಟ್ಟಂಥ ಆಶೀರ್ವಾದ ಆಗಿರ್ತೈತಿ ಕಾಯಿಯನ್ನು. ಹಾಗಾಗಿ ಅದನ್ನು ನಾವು ಸ್ವೀಟಾಗಿ ಕೊಬ್ಬರಿ ವಡೆ ಆಗ್ಬೋದು, ಕೊಬ್ಬರಿ ಉಂಡೆ ಆಗ್ಬೋದು, ಕೊಬ್ಬರಿ ಹೋಳಿಗೆ ಆಗ್ಬೋದು, ಅನೇಕ ರೆಸಿಪಿಗಳಿದಾವೆ. ಹಾಗಾಗಿ ಅದನ್ನು ತೆಂಗಿನಕಾಯಿಯನ್ನು ನೀವು ಪ್ರಸಾದ ರೂಪದಾಗ ತಿನ್ನಿರಿ. ಇಲ್ಲಾಂದ್ರೆ ಕೊಬ್ಬರಿ ಹಂಗೆ ಬೆಲ್ಲ ಕೊಬ್ಬರಿ ನೀವು ತಿನ್ಬೋದು. ಇನ್ನು ನಾವು ಸತ್ಯನಾರಾಯಣದ ಏನು ಕೊಟ್ಟಿರ್ತಾರಲ್ಲ ಅದು ನಮ್ಮ ಮನ್ಯಾಗ ಅಷ್ಟೇ ತೊಗೊಳ್ತಿರ್ತೀವಿ, ಹೊರಗಿನಾರಿಗೆ ಕೊಡಬಾರ್ದು. ಇನ್ನು ನಾವು ಕೊಬ್ಬರಿ ಒಡೆಯೋದ ಕೆಲವೊಂದು ಕಡೆ ತೆಂಗಿನಕಾಯಿ ಒಡೆಯೋ ಪದ್ಧತಿ ಇರಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಆ ತೆಂಗಿನಕಾಯಿಯನ್ನು ನೀವು ನೀರು ಅಂದ್ರೆ ನೀವು ಕಲಶ ಇಟ್ಟು ಪೂಜೆ ಮಾಡ್ಬೋದು. ಈಗ ಹೆಂಗೆ ನಾವು ಕಲಶ ಇಟ್ಟು ಪೂಜೆ ಮಾಡ್ಕೊಂಡಿಲ್ಲ ಅದೇ ರೀತಿನೂ ಕಲಶ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಕೆಳಗೆ ಚರಿಗ್ಯಾಗೂ ನೀರು ಹಾಕಬೇಕು, ಮ್ಯಾಲೆ ಡೈಲಿ ಆ ತೆಂಗಿನಕಾಯಿಯನ್ನು ತೊಳೆದಂದ್ರೆ ಅದು ಪೂರ್ತಿ ತೋದಿರ್ಬೇಕು, ಪೂರ್ತಿ ಹಸಿ ಇರ್ಬೇಕು, ಆವಾಗ ಮೋಳಿಗೆ ಹೊಡಿತಿದ್ದ ತೆಂಗಿನಕಾಯಿ. ಹಾಗಾಗಿ ಅದನ್ನು ನೀವು ಅದೇ ರೀತಿ ಇಟ್ಟು ಪೂಜೆ ಕೂಡ ಮಾಡ್ಬೋದು. ಇಲ್ಲ ನಮ್ಮ ಮನ್ಯಾಗ ಕಳಶ ಇಟ್ಟು ಪೂಜೆ ಮಾಡಿ, ಕೆಲವೊಂದು ಕಡೆ ಕಳಶ ಕೂಡ ಇಟ್ಟು ಪೂಜೆ ಮಾಡೋಲ್ಲ. ಆ ರೀತಿ ಪದ್ಧತಿ ಇಲ್ಲ ಆಗಿತ್ತಂದ್ರೆ ನೀವು ಒಂದು ಏನು ಬಕೆಟ್ ಇರ್ತಲ್ಲ ಅದ್ರಾಗ ಕೂಡ ಆ ತೆಂಗಿನಕಾಯಿ ನೀರ್ನಾಗ ಇಟ್ಟು ಅದನ್ನು ನೀವು ಮೋಳಿಗೆ ಬರುತ್ತಾಗ ನೋಡ್ಕೊಂಡು ಅದನ್ನು ನೀವು ನಿಮ್ಮ ಹೊಲಗೊಳದಾಗ ಕೂಡ ಹಚ್ಬೋದು. ಇಲ್ಲಿಗೆ ಬೇರೆ ದೇವಸ್ಥಾನಗಳು ಕೂಡ ಕೊಡ್ಬೋದು. ತೆಂಗಿನಕಾಯಿ ಹೊಡಿಯೋ ಪದ್ಧತಿ ನಿಮ್ಮ ಮನ್ಯಾಗ ಇಲ್ಲಾಗಿತ್ತಂದ್ರೆ, ತೆಂಗಿನಕಾಯಿ ನೀವು ಮನ್ಯಾಗ ಹೊಡಿತೀರಂದ್ರೆ ನೀವು ಅದನ್ನು ಒಡೆದ ಸ್ವೀಟಾಗಿ ಪ್ರಸಾದ ಆಗಿ ತಗೋರಿ. ಇನ್ನು ಉಡಿ ತುಂಬಿದ ಕೆಲವೊಂದು ಕಡೆ ಉಡಿ ತುಂಬಿದ ಹಣ್ಣುಗಳಾಗಲಿ ತೆಂಗಿನಕಾಯಿ ಆಗಲಿ ತಿನ್ನಕ್ಕೂ ಕೊಡೋಲ್ಲ. ಯಾಕಂದ್ರೆ ಉಡಿ ಅಂದ್ರೆ ನಮ್ಗೆ ಮದುವೆ ಆದವ್ರಿಗೆ ನಮ್ಮ ಕಡೆ ತೆಂಗಿನಕಾಯಿಯನ್ನು ಉಡಿ ತುಂಬ್ತಾರೆ. ಬಾಳೆಹಣ್ಣು ಈ ಕಡೆ ನಾವು ಈಗ ಏನಿದವಲ್ಲ ಇಲ್ಲಿ ಬಾಳೆಹಣ್ಣಕ್ಕೆ ಹೆಚ್ಚು ಮಹತ್ವ ಐತಿ. ನಮ್ಮ ಕಡೆ ಏನಿಲ್ಲ, ನಮ್ಮ ತವ್ರ ಮನೆ ಕಡೆ ಅಲ್ಲಿ ತೆಂಗಿನಕಾಯಿ ಇಲ್ಲ ಉಡಿ ತುಂಬಲ್ಲ. ಇಲ್ಲಿ ಆ ರೀತಿ ಇಲ್ಲಿ ಬಾಳೆಹಣ್ಣಾಗಲಿ ಆ್ಯಪಲ್ ಈ ರೀತಿ ಹಣ್ಣುಗಳನ್ನ ಉಡಿ ತುಂಬ್ತಾರೆ. ಅದನ್ನು ನಾವು ನಮ್ಮ ಮನೆಯಾಗಿರುವಂಥ ಮಕ್ಕಳಿಗೆ ತಿನ್ನಕ್ಕೆ ಕೊಡ್ಬೋದು. ಇಲ್ಲಾಂದ್ರೆ ನಾವು ತಿನ್ನಬಾರ್ದಂದ್ರೆ ಈ ಸದ್ಯಕ್ಕೆ ಈಗ ಮಕ್ಕಳು ಆಗೋಲ್ದಾರ ಉಡಿ ಹಾಕಿದ ಹಣ್ಣುಗಳಾಗಲಿ ತೆಂಗಿನಕಾಯಿ ಆಗಲಿ ತಿನ್ನಬಾರ್ದು. ಮತ್ತು ಈ ನಮ್ಮ ಮನೆಯಾಗಿರುವಂಥ ಬೇರೆದಾರು ಕೂಡ ನಾವು ಅದನ್ನು ತಿನ್ಬೋದು. ಆದ್ರೆ ನಾವು ಮಕ್ಕಳು ಆಗೋಲ್ದಾರಿನ ಏನು ಮದುವೆ ಆಗಿರ್ತೈತಿ ಮಕ್ಕಳು ಆಗೋರಿಲ್ಲ ಅವ್ರು ಅದನ್ನು ತಿನ್ನಬಾರ್ದು, ಅಷ್ಟೇ ನಮಗೆ ತಿನ್ನಬಾರ್ದು. ಆ ನಂತರ ನಾವು ಹಣ್ಣಾಗಲಿ ಏನಿರ್ತೈತಿಲ್ಲ ಅದನ್ನ ನಾವು ನಮ್ಮ ಮನೆಯಾಗಿರುವಂಥ ಸದಸ್ಯರಿಗೆ ನಮ್ಮ ಮನೆಯಾಗಿರುವಂಥ ಹುಡುಗರಿಗೆ ಕೊಡ್ಬೋದು. ಇನ್ನು ನಾವು ಉಡೇಕಿಗೆ ಬಂದಂಥ ಅಕ್ಕಿ ಅಥವಾ ಕೆಲವೊಂದು ನಮ್ಮ ಕಡೆ ಗೋಧಿ ಅಕ್ಕಿ ಈ ರೀತಿ ಉಡಿಯಾಗದಾಗ ಹಾಕ್ತಾರೋ. ಅಂದ್ರೆ ಉಡಿಕೆ ಅಂದ್ರೆ ಮಡ್ಲಕ್ಕಿ ಏನು ತುಂಬ್ತೀವಲ್ಲ ಅದ್ರಾಗ 5 ಥರದ ಕೊಬ್ಬರಿ, ಅಡಿಕೆ, ಎಲೆ ಮತ್ತು ಉಡೇಕಿ ಸಾಮಾನು, ಬಳಿ, ಅದ್ರ ಜೊತೆಗೆ ಗೋಧಿ ಅಕ್ಕಿಯನ್ನು ಕೂಡ ಹಾಕ್ತಿರ್ತಾರೆ. ಅವುಗಳನ್ನ ಏನು ಮಾಡ್ಬೇಕಂದ್ರೆ ನಾವು ಮನ್ಯಾಗ ಹಿಟ್ಟು ಬೀಸಿರ್ತೀವಲ್ಲ, ಜೋಳದ ಹಿಟ್ಟ ಗೋಧಿ ಹಿಟ್ಟ ಅಥವಾ ಮಿಕ್ಸ್ ಮಾಡಿ ನಾವು ಅದನ್ನು ಬೀಸ್ಕೊಂಡ್ಬರ್ಬೋದು. ಇನ್ನು ತೆಂಗಿನಕಾಯಿ ಹಾಕಿರಂದ್ರೆ ನಾವು ದೇವರ ರೂಪದಾಗ ಪ್ರಸಾದ ದೇವಸ್ಥಾನದಾಗ ಆಗಲಿ ಯಾವುದೇ ಒಂದು ವ್ರತ ಮಾಡಿದಾಗ ನಮ್ಗೆ ಅಲ್ಲಿ ಕೂಡ ಉಡಿ ತುಂಬ್ರಿ ಅಂದ್ರೆ ತೆಂಗಿನಕಾಯಿ ಪುಸ್ತಕಗಳನ್ನ ಕೊಡ್ತಿರ್ತಾರೆ. ಆ ತೆಂಗಿನಕಾಯಿನ ನಾವು ಬೇರೆದವ್ರಿಗೆ ಉಡಿ ತುಂಬಾರ್ದು. ಇನ್ನು ನಮ್ಮ ಮನ್ಯಾಗ ನಾವು ಯಾವುದೋ ಒಂದು ಪೂಜೆ ಮಾಡಿದೆವು, ಆ ತೆಂಗಿನಕಾಯಿ ಇಷ್ಟು ಜಸ್ಟ್ ಇಟ್ಟಿದ್ದೇವೆ ಅಂದ್ರೆ ಸಂಕಲ್ಪ ಮಾಡಿ ಇಟ್ಟಿದ್ದೇವೆ ಅಂತ ಅಷ್ಟೇ. ಈಗ ನಾವು ಒಂದು ಹೇಳ್ತೇವೆ ಗುರುಚರಿತ್ರೆ ಪಾರಾಯಣ ಈ ತಿಂಗಳು ಮಾಡಿದೆ ಅಂತ ತಿಳ್ಕೊರಿ, ನಾ ಸಂಕಲ್ಪಿತ ತೆಂಗಿನಕಾಯಿಯನ್ನು ಏನು ಮಾಡಬೇಕು. ಒಂದ್ಸಲ ನನ್ನ ಕಡೆಯಿಂದ ಈ ತಪ್ಪಾಗಿತ್ತು, ನಾ ಗುರುಚರಿತ್ರೆ ಪಾರಾಯಣ ಮನ್ಯಾಗ ಮಾಡೀನಿ. ಆ ತೆಂಗಿನಕಾಯಿಯನ್ನು ನಾವು ಪ್ರಸಾದ ರೂಪದಾಗ ಮನ್ಯಾಗ ಮಾಡಿ ತಿನ್ನೋದಿರ್ತೈತಿ. ಅದು ನೆನಪಿಲ್ದ ಅದೇ ತೆಂಗಿನಕಾಯಿನ ಓದನ್ನ ಕುಡಿಯಾಕೆ ಕೊಟ್ಟು ಬಂದೀನಿ. ಆಮೇಲೆ ನನಗೆ ಆ ತೆಂಗಿನಕಾಯಿ ಪ್ರಸಾದ ಮಾಡಿ ಕುಡ್ಕ್ಯಾಡ್ಕದ ಆ ತೆಂಗಿನಕಾಯಿ ಇಲ್ಲ. ಮತ್ತು ಹೊಳ್ಳಿ ಅಲ್ಲಂದ್ರೆ ಮತ್ತೊಂದು ತೆಂಗಿನಕಾಯಿ ತಂದನ ಸ್ವಾಮಿ ಮಹಾರಾಜರ ಮುಂದಿಟ್ಟ ಪ್ರಾರ್ಥನೆ ಮಾಡಿ ಮತ್ತು ಅದನ್ನು ಪ್ರಸಾದ ರೂಪದಾಗ ಮಾಡಿ ತಿಂದು. ಹಾಗಾಗಿ ನಾವು ಯಾವುದೇ ಒಂದು ಗುರುಚರಿತ್ರೆ ಪಾರಾಯಣ ಆಗಲಿ ನವರಾತ್ರಿ ಪಾರಾಯಣ ಮಾಡುವಾಗ ನಾವು ತೆಂಗಿನಕಾಯಿಯನ್ನು ಇಟ್ಟಿರ್ತೇವಲ್ಲ ಸಂಕಲ್ಪ ಮಾಡುವಾಗ, ಆ ತೆಂಗಿನಕಾಯಿಯನ್ನು ಪ್ರಸಾದ ರೂಪದಾಗ ನೀವು ಮಾಡಿ ಮನ್ಯಾಗಿನವ್ರು ಅಷ್ಟೇ ತಿನ್ನೋದ. ಇನ್ನು ಕೆಲವೊಂದು ಕಡೆ ಏನು ಮಾಡ್ತಾರೆ ಕೇಂದ್ರದಾಗ ಕೊಡ್ತಾರೆ ನಮ್ಗೆ ವಾಪಸ್ ಮನೆಗೆ ಆ ತೆಂಗಿನಕಾಯಿಯನ್ನು ಪ್ರಸಾದ ರೂಪದಾಗ ನೀವು ಮಾಡಿ ತಿನ್ರಿ ಅಂತೇಳಿ. ಮತ್ತು ನಾವು ಏನು ದಕ್ಷಿಣ ಇಟ್ಟಿರ್ತೀವಲ್ಲ ಅದನ್ನಷ್ಟೇ ಅಲ್ಲೇ ತೊಗೊಂಡಿರ್ತಾರೆ ಮತ್ತು ಅಕ್ಕಿ ಎಲ್ಲ ತೊಗೊತಿರ್ತಾರೆ. ಇನ್ನು ನಾವು ತೆಂಗಿನಕಾಯಿ ಒಡೆಯೋದು ಇಲ್ಲ ಪದ್ಧತಿ ಇಲ್ಲ ಅಂದ್ರೆ ನಾನು ನಿಮ್ಗೆ ಗಿಡ ಹಚ್ಬೋದು ಅಂತ ಹೇಳಿದೆ. ತೆಂಗಿನಕಾಯಿದ ನೀರು ಹಾಕಿ ನೀವು ಗಿಡನ ಹಚ್ಬೋದು. ಇನ್ನು ನಾವು ಮನ್ಯಾಗ ತಿಂಗಳ ಒಬ್ಬೊಬ್ಬರ ತೆಂಗಿನಕಾಯಿಯನ್ನು ಚೇಂಜ್ ಮಾಡ್ತಿರ್ತಾರೆ. ಅಂದ್ರೆ ತಿಂಗಳಿಗೆ ಒಂದ್ಸಲ ನಾವು ಆ ತೆಂಗಿನಕಾಯಿಯನ್ನು ನಾವು ಕಲಶಕ್ಕೆ ಇಟ್ಟಿರ್ತೇವೆ, ಏನು ತೆಂಗಿನಕಾಯಿ ಇರ್ತಿಲ್ಲ ಅದನ್ನು ಚೇಂಜ್ ಮಾಡ್ತಾರೆ. ಆ ತೆಂಗಿನಕಾಯಿನ ಏನು ಮಾಡ್ಬೇಕು, ಒಂದೊಳಗೆ ಆ ತೆಂಗಿನಕಾಯಿ ಬಾದಾಗಿತ್ತಂದ್ರೆ ಏನೋ ಅದು ಈಗ ಒಳಗಿಂದೆಲ್ಲ ಕೆಲವೊಂದು ಸಲ ತೆಂಗಿನಕಾಯಿ ಪೂರ್ತಿ ಇದು ಬಾದದ ರೀತಿ ಹೊಂಟ ಅಂದ್ರೆ ಪೂರ್ತಿ ಎಲ್ಲ ಕಾಯಿ ಕೆಟ್ಟಿರ್ತೈತಿ. ಆ ದೇವಸ್ಥಾನಗಳ ತೆಂಗಿನಕಾಯಿ ಹೊಡೆದಾಗ ಕಾಯಿ ಕೆಟ್ಟಿದ್ದಂದ್ರೆ ಅದು ಶುಭ. ಮತ್ತು ನಾವು ಈಗ ಮನ್ಯಾಗ ಪೂಜೆ ಮಾಡಿತ್ತಂದ್ರೆ ನಾವು ತಿಂಗಳ ಚೇಂಜ್ ಮಾಡ್ಕೊತೀರಿ ಅಂದ್ರೆ ನೀವು ಈ ತಿಂಗಳು ಅಮಾಸೆಗೆ ಒಬ್ಬೊಬ್ರು ಚೇಂಜ್ ಮಾಡ್ತಿರ್ತಾರೆ. ಆವಾಗ ಆ ತೆಂಗಿನಕಾಯಿಯನ್ನು ನೀವು ಒಡೆದ ಮನ್ಯಾಗ ಪ್ರಸಾದ ರೂಪದಾಗ ಮಾಡ್ಬೋದು. ಇಲ್ಲಾಂದ್ರೆ ಈ ಶುದ್ಧವಾದ ಪವಿತ್ರವಾದ ಜಾಗದಾಗ ನೀವು ಹೋಗಿ ವಿಸರ್ಜನೆ ಮಾಡ್ಬೇಕು. ನೈರ್ಮೇಲ್ಯದಾಗಿಲ್ಲ, ಹರಿಯುವ ನೀರಿನಾಗ ಹೋಗಿ ನೀವು ಅದನ್ನು ವಿಸರ್ಜನೆ ಮಾಡಿ ಪ್ರಸಾದ ಆದಷ್ಟು ತೆಂಗಿನಕಾಯಿ ಚಲೋ ಇತ್ತಂದ್ರೆ ಪ್ರಸಾದ ಮಾಡ್ತೀನಿ ರೀ. ಇಲ್ಲಾಂದ್ರೆ ಆ ತೆಂಗಿನಕಾಯಿ ಕೆಟ್ಟಿತ್ತಂದ್ರೆ ನೀವು ಹರಿಯುವ ನೀರಿದಾಗ ನದಿಗಳದಾಗೆಲ್ಲ ಹೋಗಿ ಅದನ್ನು ವಿಸರ್ಜನೆಯನ್ನು ಮಾಡ್ಬೋದು. ಇಷ್ಟು ತೆಂಗಿನಕಾಯಿ ಬಗ್ಗೆ ಅಂದರೆ ದೇವರಿಗೆ ಆಶೀರ್ವಾದ ರೂಪದಾಗ ಸಿಕ್ಕಂಥ ತೆಂಗಿನಕಾಯಿಯನ್ನು ಏನು ಮಾಡ್ಬೇಕನ್ನೋ ಒಂದು ಸಣ್ಣ ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು.
ವಿಡಿಯೋನ ಶೇರ್ ಮಾಡಿರಿ. ಹೆಚ್ಚಿನ ಪ್ರಮಾಣದಾಗ ನಿಮ್ಮ ಸಪೋರ್ಟ್ ಇರಲಿ. ಇದೇ ರೀತಿ ನಾ ವಿಡಿಯೋಗಳನ್ನ ಮಾಡ್ತೇನೆ ಸ್ವಾಮಿ ಸೇವೆ ಬಗ್ಗೆ. ನಿಮಗೆ ಯಾವ ರೀತಿ ಸೇವೆ ಬೇಕು ಅನ್ನೋದು ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ಹೊಸ ನೋಡೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.